श्री गुरु बसव लिंगाय नमः। श्री गुरु बसव लिंगाय नमः। बसवं प्रणवाकारं बसवं शरणागत रक्षक वरलोलम् बसवं शरणागत रक्षक वरलोलम् बसवं जन्मकुठारम् बसवं जन्मकुठारम् बसवं नमामि श्री गुरु बसवेशम् बसवं नमामि श्री गुरु बसवेशम्। प्रणवारूढनु प्रणवस्वरूपनु प्रणव प्रकृति संज्ञनु प्रणव षडंग समरसा ನಮ್ಮ ಕೂಡಲ ಸಂಗಮ ದೇವರು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ
ಬೇರಿಲ್ಲ ಕಾಣಿರೋ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಶ್ರೀ ಗುರು ಬಸವ
ಶ್ರೀ ಗುರು ಬಸವಲಿಂಗಾಯ ನಮಃ 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 ಜೈ ಗುರು ಬಸವೇಶ ಮೌನ ಧ್ಯಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವರು ಮೃತ್ಯುಮೂರ್ತಿ ಎಂಬುದು ಬೇರೆ. ಆ ಕಡೆ ತಿರುಗಿಸಿದ್ರು. ಸತ್ಯ ನುಡಿಯುವುದು ದೇವರು. ಮೆಚ್ಚಿನಲ್ಲಿ ಮೃತ್ಯು. ಇಲ್ಲ. ಆಚಾರ ವಿಶ್ವಾಸ. ಅನಾಚಾರ ಅದನ್ನ ಇವುಗಳ ಸಂಗಮದಲ್ಲಿ ನೀವು ವಚನ ಹೇಳೋದ್ ಕಡೆ ತಿರುಗಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಸೆ ಗುರು ರಾಸಾಯನಿಕ ಶಿವಭಕ್ತಿಯ ದೋಷದ ಭೂಮಿಯ ಮನಂತರಿಗೆಲ್ಲ ಜಗತ್ತಲ್ಲಿ ಗುಂಪಾಯಿಲ್ಲ. ಈ ಸತ್ಯ ಇನ್ನೊಂದಕ್ಕೆ ಶಿವನಪ್ಪ ಮಾರಾಯಕ್ಕೆ ಅಮರೇಶ್ವರನಿಂದಲೇ ತೋರಿ ಗೌರ ಮಾರಾಯ. ಏನು ಹೆಸರು? ಗೌತಮ್. ಇವತ್ತೇ ಹೇಳಿದ್ರೆ ನೀನು ವಚನ ಅಲ್ವಾ? ಗುಡ್. ದಿವಸ ಹೇಳಬೇಕು. ನಾಳೆ ಹೊರಟ್ಬಿಡ್ತೀಯಲ್ಲ. ನೆಕ್ಸ್ಟ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಂತನರಿಯದೆ ಗುರುನಾಗಿರುವೆ ಜನಮನವನ್ನು ಕ್ಷಮಿಸು. ಚಿಂತನರಿಯದೆ ಗುರುನಾಗಿರುವೆ ಕಾಲದ ದಾರಿಯಲ್ಲಿ
ಕಾಣುವ ಬೆಳಕಿನಂತೆ ನೀ ಸಿಕ್ಕರೇನು ಸಿಗದಿದ್ದರೇನು ನೀ ಸಿಕ್ಕರೇನು ಸಿಗದಿದ್ದರೇನು ನಿನ್ನನೇ ಪ್ರಾರ್ಥಿಸುವೆ ನಿನ್ನರಿಯದೆ ಗುರುಡು ನಾನಾಗಿರುವೆ ನನ್ನ ಮನವನ್ನು ಕ್ಷಮಿಸು ಇರು ಕತ್ತಲ ನಡುವೆ ಬೆಳದಿಂಗಳ ರೂಪ ಇರು ಕತ್ತಲ ನಡುವೆ ಬೆಳದಿಂಗಳ ರೂಪ ಸತ್ತಿಲ್ಲದೆ ಬೆಳಗಿದೆ ಎದೆಯಾಳದಲ್ಲಿ ದೀಪ ಎಲ್ಲಿ ಹೋದರು ಸುಮ್ಮನೆ ಕುಂತರು ಎಲ್ಲಿ ಹೋದರು ಸುಮ್ಮನೆ ಕುಂತರು ನಿನ್ನದೇ ತುಂತುರು ನಿನ್ನರಿಯದೆ ಕುರುಡು ನಾನಾಗಿರುವೆ ಎನ್ನ ಮನವನ್ನು ಕ್ಷಮಿಸು ನನ್ನ ಜ್ಯೋತಿಯು ನೀನು ನನ್ನ ಜೀವವು ನೀನು ನನ್ನ ಜ್ಯೋತಿಯು ನೀನು ನನ್ನ ಜೀವವು ನೀನು ನನ್ನ ನೋವುಗಳನ್ನು ಹೇಳಿಕೊಳ್ಳಲು ನೀನು ಹತ್ತಿರ ಇದ್ದೀಯೋ ದೂರಾಗುತ್ತಿದ್ದೀಯೋ ಹತ್ತಿರ ಇದ್ದೀಯೋ ದೂರಾಗುತ್ತಿದ್ದೀಯೋ ನನಗೆ ತಿಳಿಯದು ನಿನ್ನರಿಯದೆ ಗುರುಡು ನಾನಾಗಿರುವೆ ಎನ್ನ ಮನವನ್ನು ಕ್ಷಮಿಸು ವಿಧಿಯಾಟ ನಾನರಿಯೇ ಕಾಣದೆ ದೂರಾದೆ ವಿಧಿಯಾಟ ನಾನರಿಯೇ ಕಾಣದೆ ದೂರಾದೆ ಕಾಣದ ದೇವರಲ್ಲಿ ನಾಗೇಳುವೆನು ನನ್ನ ಉಸಿರು ಶಿರಲ್ಲಿ ನೀನಾಗು ಎಂದು ನನ್ನ ಉಸಿರು ಶಿರಲ್ಲಿ ನೀನಾಗೆಂದು ಬೇಡುವೆನು ನಿನ್ನರಿಯದೆ ಗುರು ನಾನಾಗಿರುವೆ ಎಲ್ಲ ಮನವನ್ನು ಕ್ಷಮಿಸು ನಿನ್ನರಿಯದೆ ಗುರುಡು ನಾನಾಗಿರುವೆ ಎಲ್ಲ ಮನವನ್ನು ಕ್ಷಮಿಸು ನೆಕ್ಸ್ಟ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ
ಮುಂದೆ ಕೊನ್ನುವುದಯ್ಯ. ಚಂದ್ರಂಗಿ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಒಲ್ಲುತ್ತೈತೆ ಅಯ್ಯ. ಅಂಬುದಿಯ ಮುನಿ ಆ ಪೋಷಣ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ ಅಯ್ಯ. ಆರಿಗಾರು ಇಲ್ಲ ಕಟ್ಟವಂಗೆ ಕಳೆಯಿಲ್ಲ, ಜಗದ ನಂಟು ನೀನೆ ಅಯ್ಯ ಪೂಜಿಸು ದೇವ. ಕೆಟ್ಟವಂಗೆ, ಕಟ್ಟವಂಗೆಲ್ಲ ಕೆಟ್ಟವಂಗೆ. ಕೆಟ್ಟವಂಗೆ. ನೆಕ್ಸ್ಟ್ ಬೇಗ ಬೇಗ ಚಾನ್ಸ್ ತಗೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನವೆಂಬ ಮರ್ತಟನು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ತಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲಗಳ ಗ್ರಹಿಸಿ, ವಿಷಯಗಳೆಂಬ ಫಲಗಳ ಗ್ರಹಿಸಿ, ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ, ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ, ಮನವೆಂಬ ಮರ್ತಟನು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ತಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ಇಂದ್ರಿಯಗಳ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲಗಳ ಗ್ರಹಿಸಿ, ವಿಷಯಗಳೆಂಬ ಫಲಗಳ ಗ್ರಹಿಸಿ, ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ, ಭವದತ್ತ ಮುಖವಾಗಿ ಹೋಗುತ್ತಿದೆ. ಚೆನ್ನಾಗಿ ಬಂತು, ಕೇಳಲಿಲ್ಲ ವಚನ ಬಾಯಲ್ಲಿ. ನೆಕ್ಸ್ಟ್ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदूतमुख्यं श्रीरामदूतं शिरसा नमामि. ಓಂ ಶ್ರೀ ಗುರು ಬಸವಲಿಂಗನ ಹೇಳಬೇಕು. ಅದನ್ನು ಹೇಳು ನೋಡೋಣ. ನೆನ್ಪಿಟ್ಕೊಂಡಿದೆಯಾ ಇಲ್ವಾ? ಹೇಳ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदूतमुख्यं श्रीरामदूतं शिरसा नमामि. ಅದರ ಅರ್ಥ ಗೊತ್ತಿದೆಯಾ? ಗೊತ್ತಿಲ್ಲ? ಮತ್ತೆ ನಿಮ್ಮಮ್ಮ ಹೇಳು. ಕುಸುಮ ಮೇಡಮ್ ಬಂದಿದ್ದಾರ ಇಲ್ಲ? ಹೇಳು. ಮಂಕುತಿ ಮನಕಕ್ಕ ಹೇಳಿದ್ದೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಿನ್ನೆ ಹೇಳಿದ್ದೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಫೇಸ್ಬುಕ್ಕಲ್ಲಿ ಟೈಮ್ ಹೋಗ್ತಾ ಇರುತ್ತೆ. ಅಸತ್ಯದಲ್ಲಿ ನಾವು ಯೋಗ ಮಾಡುವಾಗ ಒಂದು ಶ್ಲೋಕ ಹೇಳ್ತೀವಿ. ಹೇಳಿ. ಓಂ ಗುರು ಬಸವಲಿಂಗಾಯ ನಮಃ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಸಾವಿನಿಂದ ಅಮೃತತ್ವದೆಡೆಗೆ ಸಾಗೋಣ ಅಂತ ಒಂದು ಅರ್ಥವು. ಒಂದು 2 ನಿಮಿಷ ಹೇಳಿ, ನಿಮ್ಮ ಅನುಭವ ಹೇಳ್ಕೊಂಬಿಡಿ. ಅಂದರೆ ಈ ಕಡೆ ನಿಂತ್ಕೊಂಡೇ ಹೇಳ್ಬಿಡಿ. ಇವತ್ತು ಕೊನೆ ದಿವಸ ಅಲ್ವ, ಉಪವಾಸದ ಅನುಭವ ಆಯಿತು. ಈ ಕಡೆ ತಿರ್ಗ್ಸಪ್ಪ, ಇಲ್ಲೇ ಬನ್ನಿ. ಎಲ್ರಿಗೂ ಮುಖ್ಯ. ಅವರು 8 ದಿವಸದಿಂದ ಇಲ್ಲಿ ಅವರು ಉಪವಾಸದಲ್ಲಿದ್ದಾರೆ. ಅವ್ರ ಅನುಭವ ಹಂಚ್ಕೊತಾರೆ ಇವಾಗ. ಈ ಜಗತ್ತಿನಲ್ಲಿ 2 ರೀತಿಯ ಆಧ್ಯಾತ್ಮಿಕ ಸಾಧಕರಿರ್ತಾರೆ.
ಇರ್ತಾರೆ. ತಮಗಾಗಿ ಆಧ್ಯಾತ್ಮಿಕ ಸಾಧನೆ ಮಾಡುವುದು, ತಮ್ಮ ಆತ್ಮೋದ್ಧಾರಕ್ಕಾಗಿ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಂತಹ ಒಬ್ಬ ಸಾಧಕರಿರ್ತಾರೆ. ಇನ್ನು ಕೆಲವು ಸಾಧಕರು ತಮ್ಮ ಆಧ್ಯಾತ್ಮಿಕ ಚಿಂತನದಿಂದ, ತಮ್ಮ ಜ್ಞಾನದಿಂದ ಸಾಮಾನ್ಯ ಜನರಿಗೂ ಅನುಕೂಲವಾಗುವಂತಹ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ಇದು ಶತಮಾನಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ವಿಶ್ವ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ. ಶರಣರ ಒಂದು ಸಣ್ಣ ಘಟನೆಯನ್ನು ಹೇಳಬೇಕನ್ನಿಸ್ತದೆ. ಸಿದ್ದರಾಮರು ಈ ಥರ ಸತ್ಸಂಗ ನಡೆಸ್ತಾ ಇದ್ದಾಗ ಸೊಲ್ಲಾಪುರದಲ್ಲಿ ಬಿಲ್ಲೇಶ ಬೊಮ್ಮಯ್ಯ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಅವರ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಮಾಡಿ ಸಾಲ ಏನೋ ಕೊಡಬೇಕಿರ್ತದೆ, ಇವರು ಕೊಡೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಜಗಳ ಆಡಿದ ಮೇಲೆ ಅದು ನ್ಯಾಯಕ್ಕಾಗಿ ಸಿದ್ದರಾಮರ ಬಳಿ ಬರ್ತದೆ, ಗುರು ಸಿದ್ದರಾಮರ ಬಳಿ. ಅವರು ಎಲ್ಲದನ್ನೂ ಕೇಳ್ತಾರೆ, ಕೊಡಪ್ಪ ನೀನು, ಹೌದು ಅನ್ಯಾಯ ಮಾಡ್ತಿದ್ದೀಯ ನೀನು, ಕೊಡು, ಸಾಲ ಮರಳಿಸಿ ಕೊಡು ಅಂತ ಹೇಳ್ತಾರೆ. ಅವರು ಕೊಡೋದಿಲ್ಲ. ಊರಲ್ಲಿ ಜಗಳ ಆದಾಗ ಅವನು ನನ್ನ ಹತ್ರ ಸಾಲ ಕೇಳಿದರೆ ಸಿದ್ದರಾಮೇಶ್ವರ ರಾಣಿ ಅಂತ ಬಿಡ್ತಾನೆ, ಬಿಲ್ಲೇಶ ಬೊಮ್ಮಯ್ಯ. ಇದು ರಾಘವಂಕ ಚರಿತ್ರೆಯಲ್ಲಿ ಬರ್ತದೆ, ಬರೆದಿರೋದು. ಸೊ ಸಿದ್ದರಾಮರಿಗೆ ಆ ಥರ ತಪ್ಪು ಇದು ಮಾಡಿದ್ರಲ್ಲ, ಅವನು ನರಕಕ್ಕೆ ಹೋಗಿ ಬೀಳ್ತಾನೆ ಬಿಲ್ಲೇಶ ಬೊಮ್ಮಯ್ಯ. ಸೊ ಒಮ್ಮೆ ಕೈಲಾಸಕ್ಕೆ ಸಿದ್ದರಾಮರು ಹೋದಾಗ ಶಿವನನ್ನು ಕೇಳ್ತಾರೆ, ನಾನು ಒಂದ್ಸತಿ ನರಕವನ್ನು ನೋಡಿ ಬರಬೇಕಲ್ಲ. ಶಿವನಿಗೆ ಆಶ್ಚರ್ಯ ಆಗ್ತದೆ, ನರಕ ಯಾಕಪ್ಪ ಹೋಗಬೇಕು ನೀನು? ಇಲ್ಲ, ನಾನು ಒಂದ್ಸತಿ ನೋಡಿ ಬರಬೇಕು. ಬೇಡ ಅಂತಾರೆ. ಶಿವ ಹೇಳ್ತಾರೆ, ಬೇಡ, ತುಂಬ ಕಷ್ಟ ಅಲ್ಲಿ. ಇಲ್ಲ, ನಾನು ಒಂದ್ಸತಿ ನೋಡಿ ಬರ್ತೀನಿ. ಆದರೆ ನೋಡಿದಾಗ ಅಲ್ಲಿ ನೀನು ನೋಡಿದ ಮೇಲೆ ಒಂದು ಷರತ್ತು, ಆದರೆ ಅಲ್ಲಿ ನೋಡಿದ ಮೇಲೆ ನೀನು ಸುಮ್ಮನೆ ಬರಬಾರ್ದು, ಏನಾದರೂ ಒಂದು ಆ್ಯಕ್ಷನ್ ಮಾಡಿ ಬರಬೇಕು. ಅಥವಾ ಏನಾದರೂ ಒಂದು ಯಾರಾದರೂ ಕೇಳಿದರೆ ಸುಮ್ಮನೆ ಬರ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಇಲ್ಲ ನಾನು ಹೋಗಿ ಬರ್ತೀನಿ, ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಇಲ್ಲಿ ಅವನು ಬಿಲ್ಲೇಶ ಬೊಮ್ಮಯ್ಯ ಅವ್ರ ಶಿಷ್ಯ ಇದೆ. ಅವನು ನರಕದಲ್ಲಿ ಸಿದ್ದರಾಮರನ್ನು ಗುರುತಿಸ್ತಾನೆ. ಸಿದ್ದರಾಮೇಶ್ವರ ಬಂದಿದ್ದಾರೆ ಅಂತ. ಸಿದ್ದರಾಮ ಅಂತ ಕಾಪಾಡಪ್ಪ, ನನಗೆ ಪಶ್ಚಾತ್ತಾಪ ಆಗಿದೆ, ನಾನು ತಪ್ಪು ಮಾಡಿದ್ದು. ಅವರಿಗೂ ಒಂಥರ ಕರುಣೆ ಬರುತ್ತೆ, ನಮ್ಮ ಶಿಷ್ಯ ತಪ್ಪು ಮಾಡಿದ್ದ, ಈಗ ಪಶ್ಚಾತ್ತಾಪ ಬಂದಿದೆ ಅದು. ಸೊ ಅವರು ದಂಡ ಇರ್ತದೆ, ಯೋಗ ದಂಡವನ್ನು ಹಿಡಿದು ಬಿಲ್ಲೇಶ ಬೊಮ್ಮಯ್ಯನ ಒಬ್ಬನ ಹಿಡಿಯಪ್ಪ ಅತ್ಲಾಗ ಎತ್ತುತ್ತೀನಿ, ನಿನ್ನ ನರಕದಿಂದ ಪಾರು ಮಾಡ್ತೀನಿ ಅಂತ ಇಡ್ತಾರೆ. ಆ ಬಿಲ್ಲೇಶ ಬೊಮ್ಮಯ್ಯನ ಹಿಡಿದಾಗ ಯೋಗ ದಂಡವನ್ನು ಇಡೀ ನರಕದಲ್ಲಿದ್ದವರೆಲ್ಲ ಅವನ ಕಾಲ ಹಿಡ್ಕೊಂಡು ಎಲ್ಲ ನಿಂತು ಈಗ ಎತ್ತಿದ್ರೆ ಇಡೀ ನರಕನೇ ಖಾಲಿಯಾಗಿಬಿಡ್ತದೆ. ಎಲ್ಲರಿಗೂ ಗೊತ್ತಾಗ್ತದೆ ಶಕ್ತಿ. ಸೊ ಸಡನ್ ಆಗಿ ಸಿದ್ದರಾಮಯ್ಯ ಶಾಕ್ ಆಗುತ್ತೆ. ಶಿವ ಹೇಳಿ ಕಳಿಸಿದ್ದ, ನೀವು ಹೋಗಬೇಡ ಅಲ್ಲಿ, ಅದು ಅಷ್ಟು ಸುಲಭ ಅಲ್ಲ ನಿನ್ನ ಮ್ಯಾನೇಜ್ ಮಾಡೋದಕ್ಕೆ. ಆದರೂ ಹೋಗ್ಬಿಟ್ರು. ಈಗ ಶಿವನಿಗೆ ಕೇಳ್ತಾರೆ, ಅಪ್ಪ ಈಗೇನಿದು ಒಬ್ಬನ್ನೆತ್ತಕ್ಕೆ ಅಂತಾರ ಹೋದೆ, ಇಡೀ ಜೀವ ಕುಲವೇ, ನರಕದಲ್ಲಿರುವ ಎಲ್ಲ ಜೀವ ಕುಲವೇ ಹಿಡ್ಕೊಂಡು ನಿಂತುಬಿಟ್ಟವ್ರು ಅವ್ರ ಕಾಲನ, ಎತ್ತಿದ್ರೆ ಅಷ್ಟು ಜನ ಖಾಲಿ ಆಗಿಬಿಟ್ಟು. ಶಿವ ಹೇಳ್ತಾರೆ, ಹೌದು, ಇದೇ ಇರೋದು ಸಂಸಾರದ ಜೀವನದ ಕಷ್ಟ ಇದೆಯಪ್ಪ. ಈಗ ನೀನೇನು ಮಾಡೋಕ್ಕಾಗಲ್ಲ, ಈಗ ಹಿಡಿದು ಬಿಟ್ಟಿದ್ದೀಯ ನೀನು ಯೋಗ ದಂಡನ. ಒಮ್ಮೆ ಇಡೀ ನರಕ ಸೃಷ್ಟಿಯಾದಾಗಿನಿಂದ ಒಂದೇ ಒಂದು ಬಾರಿ ನರಕ ಖಾಲಿ ಆಗುತ್ತೆ, ಅದು ನಿನ್ನಿಂದ ಎತ್ತಿಬಿಡಲ್ಲ. ಒಂದು ಬಾರಿ ನರಕವನ್ನು ಪೂರ್ತಿ ಮುಕ್ತ ಮಾಡಿಬಿಟ್ರು ಶಿವ ಮತ್ತು ಸಿದ್ದರಾಮರ ಶಕ್ತಿಯಿಂದ ಅಂತ ಬರ್ತದೆ. ಇಲ್ಲಿ ಒಬ್ಬ ಯೋಗಿಯ ಬಗ್ಗೆ ನಾನು ಹೇಳ್ತಾ ಇರೋದು ನಮ್ಮ ಸ್ವಾಮೀಜಿಗಳ ಬಗ್ಗೆ. ಚಿಕ್ಕಂದಿನಿಂದ ಕೇಳಿದ್ದೆ, ಅಪ್ಪಾಜಿನೂ ಭಾಳ ಹೇಳ್ತಿದ್ರು, ಮತ್ತು ನಮ್ಮ ಮನೆಯವರು ಭಾಳ ಹೇಳ್ತಿದ್ರು. ನಾನು ಇದನ್ನು ಬಹುಶಃ ಒಂದು 15 ವರ್ಷದಿಂದ ಈ ಥರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆದರೆ ಈ ಥರ ಸಿಸ್ಟಮ್ಯಾಟಿಕ್ ಆಗಲ್ಲ ಉಪವಾಸ ಮಾಡೋದು ಅಂತ. ಮತ್ತು ಅದು ಈ ಸ್ಟ್ರೀಮ್ಲೈನ್ ಮಾಡಿದ್ದು ಸ್ವಾಮೀಜಿಗಳು. ಇವತ್ತು ಆ ಥರ ಒಂದು ಹೋರಾಟ ಸ್ವಾಮೀಜಿಗಳೇ ಮಾಡಬೇಕಾಗಿದೆ. ಒಬ್ಬರನ್ನೆಂಥ ಪ್ರಶ್ನೆ ಅಲ್ಲ, ಇಡೀ ಜೀವ ಸಂಕುಲ ಇವತ್ತೇನು ನಾವು ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಆರೋಗ್ಯ ಕೆಡಿಸ್ಕೊಂಡು ಬಿಟ್ಟಿದ್ದೀವಿ. ಯೋಗದಂಡವನ್ನು ಸಿದ್ದರಾಮರು ಹಿಡಿದಂಗೆ ಸ್ವಾಮೀಜಿಗಳು ನಮಗೆ ಒಂದು ಯೋಗ ದಂಡವನ್ನು ಕೊಟ್ಟು, ಆಯ್ತಪ್ಪ ಇದರಿಂದ ಒಂದು ಉದ್ಧಾರ ಕಾಣಿ, ಅಟ್ಲೀಸ್ಟ್ ಆರೋಗ್ಯವನ್ನು ನೀವು ಉಳಿಸ್ಕೊಳ್ಳಿ. ಆರೋಗ್ಯವೇ, ದೇಹವೇ ಎಲ್ಲದಕ್ಕೂ ಸಾಧನ. ಅದಿಲ್ಲದಿದ್ರೆ ನಾವು ಏನು ಮಾಡ್ತೀವಿ? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀವಿ, ಸೈಂಟಿಸ್ಟ್ ಆಗ್ತೀವಿ, ಮಂತ್ರಿಗಳಾಗ್ತೀವಿ. ಆರೋಗ್ಯನೆಲ್ಲ ಅಂದರೆ ಹೆಂಗೆ ಜಗತ್ತನ್ನು ನಡೆಸೋದು? ಸೊ ಅಂಥ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಮಗಿನ್ನ ಜಾಸ್ತಿ ಸ್ವಾಮೀಜಿಗಳಿದ್ದಾರೆ. ನನಗನ್ಸಿದ್ದು ನನಗಿನ್ನ ಜಾಸ್ತಿ, ನಿಮ್ಮೆಲ್ಲರಿಗಿನ್ನ ಜಾಸ್ತಿ. ನಾವೇನೋ 7 ದಿವಸ, 8 ದಿವಸ, 21 ದಿವಸ, 15 ದಿವಸ ಅಂತ ಒಂದು ಟೈಮ್ ಫ್ರೇಮ್ ಹಾಕೊಂಡು ಬದುಕ್ತಾ ಇದ್ದೀವಿ. ಆಮೇಲೆ ನಾವು ಆರೋಗ್ಯ ನೋಡ್ತೀವ. ಮತ್ತೆ ಹೆತ್ತಿ ಫೀಲ್ಡಿಗೆ ಹೋದಾಗ ನಮ್ಮ ಜೀವನದ
ಸಂಘರ್ಷಗಳಿಗೆ ಹೋದಾಗ ಅದು ನೆನಪಿರ್ತದ, ಇನ್ನೊಂದ್ಸತಿ ಯಾವತ್ತೋ ಕೆಟ್ಟಿದ್ದ ದಿವಸ ನಾವು ಬರ್ಬೇಕಾಗ್ತದ, ಆ ಥರ ನಾವು ಯೋಚನೆ ಮಾಡ್ತೀವಿ. ಸ್ವಾಮೀಜಿಗಳು ಹಂಗಲ್ಲ. ಒಬ್ಬನ್ನ ಉದ್ಧಾರ ಮಾಡೋದಂತ ಪ್ರಶ್ನೆ ಬರೋದಿಲ್ಲ. ಎರಡನೇ ರೀತಿಯ ಯೋಗಿಗಳು ಸ್ವಾಮೀಜಿಗಳು. ನನಗೆ ಅದು ತುಂಬ ಖುಷಿ ಅನ್ಸಿದ್ದು ಏನಂದ್ರೆ, ಅಷ್ಟು ಹೋರಾಟ ಮಾಡಿದ್ರು ಕೂಡ ನಾನು ಏನೂ ಮಾಡಿಲ್ಲ ಅನ್ನೋ ನಿರ್ಲಿಪ್ತತೆ ಅವರಲ್ಲಿ ಬಹಳ ಇದೆ. ನಿರ್ಲಿಪ್ತ ಭಾವವಾಗಿ ಆಯ್ತಪ್ಪ ಎಲ್ಲ ಉದ್ಧಾರಕ್ಕಾಗಿ ನಾನು ಶ್ರಮ ಪಡ್ತೀನಿ. ಈಗ ನಮಗಿನ್ನ ಗುರುಗಳಾಗಿ ಕೂತವರಿಗೆ ಇಷ್ಟೊಂದೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿ ನಮ್ಗೆಲ್ಲರಿಗೆ ಹೇಳ್ಬೇಕಾದ್ರೆ ಅವ್ರು ನಮಗಿನ 10ರಷ್ಟು ಓದಬೇಕು, ನಮಗಿನ 10ರಷ್ಟು ಜ್ಞಾನ ತಿಳ್ಕೊಳ್ಬೇಕು, ಅದು ಘಟನೆಗಳು ಗೊತ್ತಿರಬೇಕು, ಪಾಸ್ಟ್ ಗೊತ್ತಿರಬೇಕು, ಪ್ರೆಸೆಂಟ್ ಗೊತ್ತಿರಬೇಕು, ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಿರಬೇಕು. ಬರೀ ಕನ್ನಡದಲ್ಲ, ಇಡೀ ವಿಶ್ವದಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳು ಗೊತ್ತಾಗಬೇಕು. ಅಂತ ಸಾಧನೆ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ. ನಮ್ಮ ಹತ್ರ ಕಣ್ಣಿದ್ದವರಿಗೆ ನಾವು ನಮ್ಮದು 1%, 2% ಆದರೆ ಕೂಡ ನಾವು ಮಾಡೋಕ್ಕಾಗ್ತಿಲ್ಲ. ಆದರೆ ಒಬ್ಬ ಏಕಾಂಗಿ ವ್ಯಕ್ತಿ ಹೋರಾಟ ಮಾಡಿ ಇಡೀ ನರಕವನ್ನು, ಇಡೀ ಆರೋಗ್ಯದ ನರಕ ಅಂತ ಏನು ಶುರುವಾಗಿದೆ, ಅನಾರೋಗ್ಯದ ನರಕ, ಅದನ್ನು ಎತ್ತಿ ಮೇಲೆ ಉದ್ಧಾರ ಆಗಬೇಕು ಅಂತ ಒಂದು ಯೋಗ ದರ್ಶನ ಹೇಳ್ತಿರುವಂಥ ವ್ಯಕ್ತಿಗೆ ಅಟ್ಲೀಸ್ಟ್ ನಮಗೆ ನಮ್ಮ ಕೈಲಿ ಏನಾಗುತ್ತೋ ಮಾಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಅವ್ರಿಗೆ ಹೇಳಿದ ಒಂದು ಸ್ವಲ್ಪನಾದ್ರೂ ನಾವು ಕೇಳಬೇಕಂತ ನಮ್ಮ ಧರ್ಮ. ಇದು ನಾನು ಬರೀ ಇದೇನೋ ಒಂದು 15 ದಿವಸದ್ದು, 7 ದಿವಸದ್ದು, 21 ದಿವಸದ್ದು ಅಂತ ಅಲ್ಲ. ಅವ್ರ ಶ್ರಮ ತುಂಬ ಇದೆ. ನಮ್ಗೊಂದು ದಾರಿ ತೋರಿಸ್ಬೇಕಲ್ಲ. ಎಷ್ಟೋ ಸಲ ಹೇಳ್ತಾರೆ ಇಷ್ಟರಲ್ಲಿ ಸಾಕಪ್ಪ, ಇಷ್ಟರಲ್ಲಿ ಹಿಂಗಾಗತ್ತೆ ಅಂತ. ಡಾಕ್ಟರ್ಗಳಲ್ಲಿ ಊಟನೇ ಹುಡ್ಕಕ್ಕೆ ಹೋಗಲ್ಲ, ಹೇಳೋದು ಇಲ್ಲ. ಎಲ್ಲ ಕಮರ್ಷಿಯಲ್ ಇರೋ ಜಗತ್ತಲ್ಲಿ ಇಲ್ಲ ನಿಮ್ಮ ಉದ್ಧಾರಕ್ಕಾಗಿ ನಾನು ನಿಲ್ತೀನಿ ಅಂತ ಯಾರಾದರೂ ಒಬ್ರು ನಿಂತಿದ್ರೆ, ಅದು ಈಗಿನ ಜಗತ್ತಲ್ಲಿ, ಇಷ್ಟೊಂದು ಕಮರ್ಷಿಯಲ್ ಜಗತ್ತಲ್ಲಿ ಅದು ಸ್ವಾಮಿ ಅವರ ಸಾಧನೆ ತುಂಬ ಇದೆ. ಆದರೆ ಅವ್ರು ಯಾರಿಗೂ ಗೊತ್ತಿಲ್ಲ, ನಿರ್ಲಿಪ್ತವಾಗಿ ಎಲೆಯ ಮರೆಯ ನಿಧಾನದಂತೆ ಅನ್ನೋ ವಚನ ಬರ್ತದೆ. ಗೊತ್ತೇ ಆಗುದಿಲ್ಲ. ಎಲೆಯ ಮರೆ ಕಾಯಿ ಥರ ನಿಧಾನವಾಗಿ, ಸ್ಲೋ ಅಂಡ್ ಸ್ಟಡಿ, ಬಟ್ ಈಸ್ ವರ್ಕಿಂಗ್ ವೆರಿ ಹಾರ್ಡ್. ನಾವೇನು ಕೆಲಸ ಮಾಡ್ತಿದ್ದೀವಲ್ಲಮ್ಮ, ನಾವೇನು ಮಾಡ್ತಿದ್ದೀವಲ್ಲ ಅದ್ರ 10ರಷ್ಟು, 20ರಷ್ಟು, 30ರಷ್ಟು ಕೆಲಸ ಮಾಡ್ತಿದ್ವಿ, ಗೊತ್ತಾಗೋದಿಲ್ಲ. ಮತ್ತು ಅದು ಸುಮ್ಮನೆ ಸುಲಭ ಆಗುತ್ತೆ. ಆವಾಗ ಶಿವ ಒಂದು ಮಾತಾಡಿರ್ತಾರೆ, ನಿಮ್ಗೆ ಇಡೀ ಶಕ್ತಿ ಎಲ್ಲ ಹೋಗುತ್ತೆ ನೋಡು, ನೀನು ಮತ್ತೆ ತಪಸ್ಸಿಗೆ ಕೂರ್ಬೇಕಾಗ್ತದೆ ಸಿದ್ದರಾಮ, ಈ ಥರ ಕೆಲಸ ಮಾಡಬೇಡ ಅಂತ ಹೇಳಿರ್ತಾರೆ. ಆದರೂ ಅವರು ಅಲ್ಲಿ ಹೋದ್ರೆ ಹೋಗ್ಲಿ, ಒಮ್ಮೆ ನಾನು ಎಲ್ಲರನ್ನು ಉದ್ಧರಿಸಿ ಬಿಡ್ತೀನಿ ಅಂತ ಹೋಗ್ತಾರೆ ಸಿದ್ದರಾಮರು. ಅಂಥ ಒಂದು ನಿದರ್ಶನ ನಮ್ಮ ಕಣ್ಣೆದುರಿಗೆ ಇದ್ದಾರೆ. ಅಂಥ ವ್ಯಕ್ತಿಗಳು ನಾವು ಅವ್ರ ಜೊತೆ ಇರೋದು ಮತ್ತು ಅಂಥವ್ರು ನಮ್ಮ ಜೊತೆ ಇರುವುದು ನಮ್ಮ ಸೌಭಾಗ್ಯ. ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಧರ್ಮ ಕೂಡ. ಇದು ಬರೀ ಏನೋ ಒಂದು ಕಾಟಾಚಾರಕ್ಕೆ, ಇದು ಏನೋ ನಾಮಕಾವಸ್ಥೆಗೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಯಾರೂ ಕೂಡ ಇವತ್ತುವರೆಗೂ ಜಗತ್ತಲ್ಲಿ ಯಾರೂ ಕೂಡ ಭಗವಂತ ಕೊಟ್ಟ ಹೆಲ್ತನ್ನು ವಾಪಸ್ ಅದೇ ರೀತಿ ಕೊಡೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಡಾಕ್ಟರ್ಸ್ಗಾಗಿಲ್ಲ, ಸೈಂಟಿಸ್ಟ್ಗಾಗಿಲ್ಲ, ಈ ವಿಶ್ವದ ಯಾವ ಶಕ್ತಿಗೂ ಆಗಿಲ್ಲ. ಭಗವಂತ ಕೊಟ್ಟಿರುವ ಆರೋಗ್ಯ ಭಗವಂತನೇ ವಾಪಸ್ ಕೊಡಬೇಕು. ಅಂಥದ್ದು ಮನುಷ್ಯ ಪ್ರಯತ್ನದಿಂದ ಮಾಡ್ತಾ ಇರೋ ಒಬ್ಬ ಯೋಗಿ ನಮ್ಮ ಎದುರಿಗೆ ಇರ್ತಾರೆ. ಅವರಿಗೆ ಅವರ ಸಾಧನೆಗೆ ಮತ್ತು ಅವರ ಟೀಮ್, ಮೇಡಮ್ ಅವರು, ಸ್ವಾಮೀಜಿಗಳು, ಮೇಡಮ್ ಮತ್ತು ಅವರ ಟೀಮ್, ವಿ ಆರ್ ವೆರಿ ಹ್ಯಾಪಿ. ಯಾಕಂದರೆ ತುಂಬ ನಾನ್ ಕಮರ್ಷಿಯಲ್ ಆಗಿ ನನಗನ್ಸುತ್ತೆ, ಹೌದು ಕೆಲವು ಇದ್ದೇ ಇರ್ತದೆ, ಯಾವ ಸಂಸ್ಥೆ ಹೋದರೂ ಅದಿರ್ತದೆ, ಯಾವ ಸಂಸ್ಥೆ ಹೋದರೂ ಅದಿದೆ. ಆದರೆ ಇಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತಾರೆ ಈ ಸಂಸ್ಥೆಗೆ ಮತ್ತು ಸ್ವಾಮೀಜಿಗಳಿಗೆ ಮತ್ತು ಮೇಡಮ್ ಅವ್ರಿಗೆ ನಮ್ಮದು ಕೃತಜ್ಞತೆ. ನಮ್ಗೆ ಯಾವಾಗಲೂ ನಾವು ಅದಕ್ಕೆ ಕೃತಜ್ಞರಾಗಿರ್ತೇವೆ. ನಾವು ಏನಾದರೂ ನಮ್ಮ ಕೈಲಾಗಿ ಸಹಾಯ ಮಾಡಬೇಕಿದ್ರೆ ಮನಸ್ಪೂರ್ವಕವಾಗಿ ಮಾಡೋಣ. ಯಾಕಂದರೆ ಇದು ಒಂದೇ ಜನ್ರೇಷನ್ಗಲ್ಲ, ಜನರೇಷನ್ ಕಮಿಂಗ್ ಟುಗೆದರ್. ಭಾಳಷ್ಟು ನಾವೆಲ್ಲ ಸಪೋರ್ಟ್ ಮಾಡಿ ಹೌದಂತ ಹೇಳಿದ್ರಣ ನೆಕ್ಸ್ಟ್ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗ್ತದೆ ಗುರುಗಳಿಗೆ. ಯಾಕಂದರೆ ಒಬ್ಬರೇ ಮಾಡೋ ಕೆಲಸ ಅಲ್ಲ, ತುಂಬ ದೊಡ್ಡ ಕೆಲಸ. ಅದಕ್ಕೆ ನಾವೆಲ್ಲರೂ ಇರ್ತೇವೆ ಸ್ವಾಮೀಜಿಗಳೇ. ತಮ್ಮ ಕಾರ್ಯವನ್ನು ನಾವು ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ಸ್ವಲ್ಪ ಸಣ್ಣ ಪುಟ್ಟವ್ರು ಇರ್ತಾರೆ. ಯಾಕಂದರೆ ಪ್ರೊಫೆಷನಲಿಸಮ್ನ ತುಂಬ ಎಕ್ಸ್ಪೆಕ್ಟ್ ಮಾಡುತ್ತೆ ಫೀಲ್ಡ್. ಕೆಲವು ಟೈಮ್ ಪ್ರೊಫೆಷನಲಿಸಮ್ ಕಷ್ಟ ಆಗ್ಬೋದು, ಆದರೆ ದೇ ಆರ್ ಡೂಯಿಂಗ್ ಟು ದ ಲೆವೆಲ್ ಬೆಸ್ಟ್. ಇಷ್ಟೊಂದು ಸ್ವಾರ್ಥರಹಿತವಾಗಿ ಎಲ್ಲರ ಜೀವನ ಸರಿಯಾಗಲಿ ಅಂತ ಹೋರಾಟ ಮಾಡುತ್ತಿರುವ ಇಡೀ ನಿಮ್ಮ ತಂಡಕ್ಕೆ ನಮ್ಮ ನಮಸ್ಕಾರ. ಹೇಳಿ ನಿಮ್ದು ಉಪವಾಸದ ಅನುಭವ ಹೇಳ್ತೀರ? ಮತ್ತು ನಾಳೆ ಎಷ್ಟೊತ್ತಿಗೆ ಬೆಂಗಳೂರಲ್ಲಿ ಇರ್ತೀರ? ಅದ್ರ ಬ್ಯಾಡ್ರಿ 3 ದಿವಸ
ಬಂದ್ರೆ ಹೆದರಬೇಡಿ ಅಂತ ಹೇಳು. try ಮಾಡಿ ಹೇಳು. ಆ ಸಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಈ ಕಲ್ನ ಹೋಯ್ತಲ್ವ ಹೇಳಿ ಅದನ್ನೇ ಅಥವಾ ಮಂಕುತಿ ಮನಕ ಹೇಳಿ ಏನಾದ್ರು ಹೇಳಿ. ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ಅದನ್ನೇ ಹೇಳಿ. ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಹಲ್ಲಾರು ಕಷ್ಟಗಳ ಹಿಂದೆ ಮಳೆಸಿದೆ ಮಳೆಯ ಬಿದ್ದಿದೆ. ಮಳೆಯ ಬಿಸಿಲಿದೆ ಬೆಲ್ಲ ಸಕ್ಕರೆ ಬೆಲ್ಲ ಸಕ್ಕರೆಯಾಗು ದೀನದುರ್ಬಲರಿಗೆ ಎಲ್ಲರೊಳಗೊಂದಾಗು. ಆ ಕೊನೆ ವಾಕ್ಯ ನೀವೇ ಪಾಲಿಸ್ಬೇಕೀಗ. ಎಲ್ಲರೊಳಗೊಂದಾಗಲ್ಲ, ಎಲ್ಲರೊಳಗೊಂದಾದ್ರೆ ಮಾತ್ರ ಖುಷಿಯಾಗಿರ್ತೇವೆ ನಾವು. ಕೆಲಸ ಮಾಡಿ, ನಿಮ್ಮ ಸೂಪರ್ ಮಾರ್ಕೆಟಲ್ಲೂ ಮಾಡಿ, ನಿಮ್ಮ ಮನೆಯಲ್ಲೂ ಮಾಡಿ, ಕೊನೆಗೆ ಎಲ್ಲರೊಳಗೊಂದಾಗ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಿ? ಸುವರ್ಣಪ್ಪ ಹೇಳಿ. ಆಲಿಸಮ್ಮ ಒಂದೇ ಹೇಳು, ಸಮಯ ಆಗಿದೆ. ಸುವರ್ಣತೆ ಒಂದು ವಚನ ಹೇಳ್ರಿ ಸಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ರೆಡಿ ಮಾಡೋದು. ಮೋಹದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಮನವೇ ಬೀಜ ಎನ್ನಗುಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನ್ನಗುಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಮನವೇ ಬೀಜ ಮನವೇ ಬೀಜ. ಎಲ್ಲರೂ ಖುಷಿಯಾಗಿ ಒಂದು ಒಳ್ಳೆ ಹಾಡಾಡ್ಬೋದು. ಅವ್ರು ಯಾವ್ದು ರೆಡಿ ಇರ್ತಾನೆ, ಯಾಕಂದ್ರೆ ನೀವು ಒಮ್ಮಿಗೆ ಹೇಳ್ಬಿಟ್ಟು ಅವನಿಗೆ ಸಿದ್ಧತೆ ಮಾಡೋದು ಮತ್ತಡ ಆಗುತ್ತೆ. 2 ನಿಮಿಷ ವೇಸ್ಟ್. ನೀನು ರೆಡಿ ಇದ್ದಿದ್ದ ಆಗ್ಬೋದು.
ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ. ಕರುಣೆ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮಗೂ ನನಗೂ ಬಸವಣ್ಣನ ಧರ್ಮವಯ್ಯ. ಸಿದ್ದರಾಮೇಶ್ವರರ ಬಗ್ಗೆ DC ಸಾಹೇಬರು ನೆನಪು ಮಾಡಿಕೊಂಡ್ರು. ಪ್ರಾಯಶಃ ಎಲ್ಲ ಶರಣರು ಬಸವಣ್ಣವರು, ಅಲ್ಲಂಪ್ರಭುದೇವರು, ಚನ್ನಬಸವಣ್ಣ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವರು ಎಲ್ಲರೂ ಮಾಡಿದ್ದು ಅದೇ ಕೆಲಸ. ಏನಂದರೆ ಅವ್ರು ಬರೋಕ್ಕೆ ಮುಂಚೆ ಈ ಸ್ಪಷ್ಟವಾದ ಒಂದು ಗೆರೆ ಇತ್ತು ಲೌಕಿಕ ಮತ್ತು ಅಲೌಕಿಕದ ನಡುವೆ. ಅವೆರಡೂ ಹೆಚ್ಚು ಕಡಿಮೆ ಒಂದಾಗೋದೇ ಇಲ್ಲ.
ಈಸ್ಟ್ ಆ್ಯಂಡ್ ವೆಸ್ಟ್ ನೆವರ್ ಮೀಟ್ಸ್ ಅನ್ನೋ ಒಂದು ಮಾತಿದೆ. ಪೂರ್ವ ಪಶ್ಚಿಮ ಯಾವತ್ತೂ ಕೂಡೋದೇ ಇಲ್ಲ ಅಂತೇಳಿ ಇವತ್ತು ಕೂಡಿದೆ. ಹಾಗೆ ಆವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಈ ಲೌಕಿಕ ಮತ್ತು ಪಾರಲೌಕಿಕ ಬೇರೆ ಬೇರೆ ಅನ್ನೋ ಥರ ಬಂದ್ಬಿಟ್ಟಿತ್ತು. ಈ ಲೌಕಿಕ ಜೀವನ ಅಂದರೆ ಕಡಿಮೆ, ಕೀಳು, ಮದುವೆ ಆಗೋದಂದ್ರೆ ಕೆಟ್ಟ, ಏನೋ ಹಳ್ಳಕ್ಕೆ ಬಿದ್ದಂಗೆ, ತೆಗ್ಗಿಗೆ ಬಿದ್ದಂಗೆ, ಈ ಥರ ಮನೋಭಾವನೆ ಇತ್ತು. ಇನ್ನು ಆಧ್ಯಾತ್ಮಿಕ ಜೀವಿಗಳು ಅಂದರೆ ಅವರೆಲ್ಲ ಹಿಮಾಲಯದಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಮರದ ಕೆಳಗಡೆ ಇರಬೇಕು, ಕಾಡಲ್ಲಿ ಇರಬೇಕು ಅನ್ನೋ ಭಾವನೆ ಇತ್ತು. ಆದರೂ ಕೂಡ ಅಲ್ಲಲ್ಲಲ್ಲ ಒಳಗೆ ಗುಪ್ತ ಸಾಧಕರಿದ್ದೇ ಇದ್ದರು. ಯಾವತ್ತಿನ ಕಾಲಕ್ಕೂ ಯಾವತ್ತಿಗೂ ಗುಪ್ತ ಸಾಧಕರು ಇರೋದೇ ಇರ್ತಾರ. ಆದರೆ ಘೋಷಿತ ವ್ಯವಸ್ಥೆ ಆ ಥರ ಇತ್ತು. ಅದಕ್ಕೆ ಭೀಮಕವಿ ಬಸವ ಪುರಾಣದಲ್ಲಿ ಒಂದು ಕಥೆ ಬರೀತಾನೆ. ಅದು ಕಲ್ಪನೆ ಕಥೆ ಆದರೆ ಭಾಳ ಚೆನ್ನಾಗಿದೆ. ನಾರದರು ಕೈಲಾಸಕ್ಕೆ ಹೋಗ್ತಾರೆ. ಶಿವ ಕೇಳ್ತಾನೆ, ಎಲ್ಲ ಸುರಕ್ಷಿತವೇನಪ್ಪ, ಎಲ್ಲ ಚೆನ್ನಾಗಿದೆಯಾ ಮೂಲಕ? ಇಲ್ಲ, ಚೆನ್ನಾಗಿಲ್ಲ ಅಂತ. ಹಾಗಾದ್ರೆ ಏನಾಗಿದೆ? ಏನಿಲ್ಲ, ಒಂದು ಕಡೆ ಆಧ್ಯಾತ್ಮ ಜೀವಿಗಳು ಗಡ್ಡ ಬಿಟ್ಕೊಂಡು ಗುಡ್ಡ ಸೇರಿ ಗವಿಯಲ್ಲಿ ಗಡ್ಡೆ ಗಣಿಸು ತಿಂತ ವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಲೌಕಿಕರು ದೇವ್ರು ಬೇಡ, ಧರ್ಮ ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ಅವರು ಲೌಕಿಕದಲ್ಲೇ ಬಿದ್ದು ಒದ್ದಾಡ್ತಾ ಇದ್ದಾರೆ. ಇವರಿಬ್ಬರನ್ನು ಕೂಡಿಸೋನೊಬ್ಬ ಬೇಕು. ಅದಕ್ಕೆ ನೀನೇನಾದ್ರು ಕೆಲಸ ಮಾಡಲೇಬೇಕು, ಇವಾಗ ನೀನೇ ಬರಬೇಕು, ಬೇಗ ಉದ್ಧಾರ ಮಾಡಬೇಕು. ಆವಾಗ ಶಿವ ಹೇಳ್ತಾನೆ, ನಾನು ಬರೋ ಅಗತ್ಯ ಇಲ್ಲ, ನನ್ನ ಭಕ್ತ, ನನಗೆ ಅತ್ಯಂತ ಪ್ರೀತಿಯ ಮಗ ನಂದೀಶ್ವರ ಇದ್ದಾನೆ, ಅವನು ಹೋಗಿ ಸರಿಪಡಿಸಿ ಬರ್ತಾನ, ಸರಿ ಕಳಿಸು. ಅವನೇ ಬಸವಣ್ಣಾಗಿ ಹುಟ್ಟಿ ಎಲ್ಲರನ್ನೂ ಕೂಡಿಸ್ದ. ಒಂದು ಕಡೆ ಬಸವಣ್ಣ, ಒಂದು ಕಡೆ ಅಲ್ಲಮ ಗುರುದೇವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನಂತಹ ವಿರಕ್ತರು, ಇನ್ನೂ ಭಾಳ ಜನ ಇದ್ದಾರೆ. ಹೆಸರು ಗೊತ್ತಿಲ್ಲದವ್ರು ಭಾಳ ಜನ ಇದ್ದಾರೆ. ಇನ್ನು ಲೌಕಿಕದಲ್ಲಿದ್ದಂಥ ಅನೇಕ ಜನ ಎಲ್ಲರೂ ಕೂಡಿ ಅನುಭವ ಮಟ್ಟದಲ್ಲಿ ಯಾವುದೇ ಭಿನ್ನ ಭೇದ ಇಲ್ಲದೆ ಎಲ್ಲರೂ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದರು. ಚಾಮರಸ್ಯ ಹೇಳ್ತಾನೆ, ಯುಗ ಯುಗಗಳಲ್ಲಿ ಇಂಥ ಭಕ್ತಿ ಇರಲಿಲ್ಲ, 4 ಯುಗಗಳಲ್ಲಿ ಇಂಥ ಭಕ್ತಿ ಇರಲಿಲ್ಲ, ಅಂತಹ ಶ್ರೇಷ್ಠವಾದ ಭಕ್ತಿಯನ್ನು ಬಸವಣ್ಣವರು ತೋರಿಸ್ಕೊಟ್ರು ಅಂತೇಳಿ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ್ಯ ಹೇಳ್ತಾನೆ. ಈ 4 ಕೃತಯುಗದಲ್ಲೇ ಈ ಭಕ್ತಿ ಇಲ್ಲ, ಇನ್ನು ಮುಂದಿನ ಟಕ್ಕಿನ ಯುಗ ಅಂತ ಕರಿತೀವಿ ನಾವು. 3 ಯುಗಗಳೇನಿದೆ, ದ್ವಾಪರ, ತ್ರೇತ, ದ್ವಾಪರ, ಕಲಿ, ಇವು ಟಕ್ಕಿನ ಯುಗಗಳು ಅಂತ ಕರಿತಾನೆ ನಾವು. ಕೃತಯುಗದಲ್ಲೇ ಇಂತಹ ಭಕ್ತಿ ಇರಲಿಲ್ಲ, ಅಂತಹ ಭಕ್ತಿಯನ್ನು ಬಸವಣ್ಣ ತೋರಿಸ್ಕೊಟ್ರು. ಅಂದರೆ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಮಾಡಿದ ಭಕ್ತಿ ಇತ್ತಲ್ಲ, ಒಬ್ಬ ಸಾಮಾನ್ಯರಿಗೂ ಕೂಡ, ಒಕ್ಕಲಿಗ ಮುದ್ದಣ್ಣ ಬಂದರು, ಮುಗ್ಧ ಸಂಗಯ್ಯ ಬಂದರು, ಎಲ್ಲರೂ ಪರಮಾತ್ಮನ ಅಂಶ, ಕಳ್ಳ ಬಂದರು ಕೂಡ, ಕೊಲೆಗಡಕ ಬಂದರು, ಎಲ್ಲರೂ ಕೂಡಲ ಸಂಗನ ಅಂಶ, ಪರಮಾತ್ಮನ ಅಂಶ ಅಂತ ಕಂಡ್ರಲ್ಲ, ಅದು ಬಹಳ ಕಠಿಣ. ಅದ್ವೈತ ಹೇಳೋದು ಬಹಳ ಸುಲಭ, ಅದು ನಡ್ಕೊಳ್ಳೋದಿದೆಯಲ್ಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡ ಸಂಗಮ ದೇವನಲ್ಲದೆ ಮತ್ತಾರೂ ಇಲ್ಲ, ತೆಗೆದುಕೊಳ್ಳೋದು ಅಂತೇಳಿ ಹೆಂಡತಿ ಹೇಳ್ತಾರಲ್ಲ, ಅದು ಬಹಳ ದೊಡ್ಡದು. ಅದೇ ಇವತ್ತು 21ನೇ ಶತಮಾನದಲ್ಲಿ ಮತ್ತೆ ಆ ಭಕ್ತಿ ಬರಬೇಕಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ದುಡಿತಾ ಇದ್ದೀರಿ, ಹಣ ಗಳಿಸ್ತಾ ಇದ್ದೀರಿ, ಅಧಿಕಾರ ಇದೆ, ಹಣ ಇದೆ, ಶ್ರೀಮಂತಿಕೆ ಇದೆ, ಸಾಕಷ್ಟಿದೆ. ಅದು ನೆಮ್ಮದಿ ಇಲ್ಲ ಇವತ್ತು ಭಾಳ ಜನರಿಗೆ ನೆಮ್ಮದಿ ಇಲ್ಲ. ಆ ನೆಮ್ಮದಿ ಸಿಗಬೇಕು ಅಂದರೆ ನೀವು ಗಳಿಸ್ಬೇಕು, ತ್ಯಾಗ ಮಾಡಬೇಕು ಅಂದರೆ ಎಲ್ಲ ಬಿಟ್ಟು ಹೊರಟೋಗ್ಬಿಡಿ, ನಂತರ ಬಂದು ಗುಡ್ಡದ ಮೇಲೆ ಮಾಮನೆ ಮಾಡ್ಕೊಳ್ಳಿ ಅಂತ ಅರ್ಥ ಏನಲ್ಲ. ನೀವೆಲ್ಲದ್ರ ನಡುವೆನೂ ಇರಿ, ಆದರೆ ಮನಸ್ಸಿನಲ್ಲಿ ಕಿಂಕರ ಮನೋಭಾವನೆ ಇದೆ, ಇದು ನಂದಲ್ಲ. ಪರಮಾತ್ಮ ನಮ್ಗೆ ಆಯುಷ್ಯನೇ ಕೊಡದೆ ಹೋಗಿದ್ರೆ, ನಮಗೆ ಪರಮಾತ್ಮ ಶಕ್ತಿನೇ ಕೊಡದೆ ಹೋಗಿದ್ರೆ, ಪರಮಾತ್ಮ ವಿದ್ಯೆ ಕೊಡದೆ ಹೋಗಿದ್ರೆ ನಾವೇನು ಗಳಿಸ್ತಾ ಇದ್ವಿ? ಇವತ್ತು ಸರ್ ಒಂದು ಬಹಳ ಚೆನ್ನಾಗಿ ಗುರುತಿಸಿದ್ರು, ಸ್ವಾಮೀಜಿ ಇಷ್ಟೆಲ್ಲ ಮಾಡಿದ್ದಾರೆ, ನಿರ್ಲಿಪ್ತವಾಗಿರ್ತಾರಲ್ಲ, ಹೇಗೆ ಸಾಧ್ಯ? ನನಗೆ ಗೊತ್ತಿದೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ. ಒಂದು ಹೆಜ್ಜೆ ನಾನು ಮುಂದೆ ನಡಿಬೇಕಾದ್ರೂ ಕೂಡ ನೀವು ಯಾರಾದ್ರೂ ನನ್ನ ಕೈ ಹಿಡಿಬೇಕು. ಮೇಲ್ಗಡೆಯಿಂದ ನಾನು ಕೆಳಗಡೆ ಬರಬೇಕಾದ್ರೆ ಒಬ್ರು ಯಾರೋ ಬಂದು ಕರ್ಕೊಂಡು ಬರ್ತೇನೆ. ಇಷ್ಟೆಲ್ಲ ನಾನು ಡಿಪೆಂಡೆಂಟ್. ಆದರೆ ನನ್ನೊಳಗೆ ಏನು ಐಡಿಯಾಸ್ ಬರ್ತಾವಲ್ಲ, ನನ್ನೊಳಗಡೆ ಏನು ಯೋಜನೆಗಳು ಬರ್ತಾವಲ್ಲ, ವಿಚಾರಗಳು ಬರ್ತಾವಲ್ಲ, ಅವನ್ನ ನಾನು ಜಗತ್ತಿಗೆ ಹೊರಗಡೆ ಹಾಕ್ತೀನಿ. ಸುಗುಣತಾಯಿ ಅವ್ರಿಗೆ ಇರ್ಬೋದು, ರಮೇಶಂಗೆ ಇರ್ಬೋದು, ನೀಲಮ್ಮವ್ರಿಗೆ ಇರ್ಬೋದು,
ಅವ್ರಿಗೆ ಹೇಳ್ತಿರ್ತೀನಿ ಈ ಥರ ಮಾಡಿ, ಅಥವಾ ನಮ್ಮ ಮಾರುತಿ ಟ್ರಸ್ಟಿ ಈ ಥರ ಮಾಡೋಣ. ನನಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾನೆ ದೇವ್ರು. ಕಣ್ ತೆಗೆದ್ಬಿಟ್ಟು ಕಣ್ ತೆಗೆದೇ ಐಡಿಯಾ ಚೆನ್ನಾಗಿ ಕೊಡ್ತಾನೆ. ಬೆಳಗ್ಗೆ ಧ್ಯಾನಕ್ಕೆ ಕೂತಾಗ ಐಡಿಯಾಗಳು ಚೆನ್ನಾಗಿ ಬರ್ತವೆ. ಅವೆಲ್ಲ ಇಂಪ್ಲಿಮೆಂಟ್ ಆಗಿಬಿಟ್ರೆ ಪ್ರಾಯಶಃ ಇನ್ನೊಂದು 5 ವರ್ಷದಲ್ಲಿ ಅದು ಏನೋ ವಿಚಿತ್ರ ಆಗೋಗ್ಬಿಡುತ್ತೆ, ನಿಮಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅಂತಂಥ ಐಡಿಯಾಸ್ ಇದ್ದಾವೆ, ಮಾಡಬೇಕು ಆ ಕೆಲಸ. ಅದನ್ನೆಲ್ಲ ಜಾರಿಗೆ ತಂದು ನಮ್ಮ ದೇಶದ ದೃಷ್ಟಿಯಿಂದ ನಾನು ಕೆಲಸ ಮಾಡೋದು ನನ್ನ ಭಾರತ ಮಾತೆಗಾಗಿ, ನನ್ನ ಸಮಾಜಕ್ಕಾಗಿ. ಕೇವಲ ನಾನು ಯಾವುದೋ ಒಂದು ಜಾತಿ ಧರ್ಮ ಅಂತ ನಾನು ಮಾಡ್ತಾ ಇಲ್ಲ. ನಾನು ಬಸವ ತತ್ವದಲ್ಲಿರ್ಬೋದು, ಬಸವಣ್ಣ ಗುರು ನನಗೆ, ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಸರ್ವರಿಗಾಗಿ, ಭಾರತಕ್ಕಾಗಿ, ಭಾರತ ಮಾತೆಗಾಗಿ. ಆದ್ದರಿಂದ ನನಗಿಷ್ಟು ನಿರ್ಲಿಪ್ತತೆ ಇರಲಿಕ್ಕೆ ಸಾಧ್ಯ ಆಗಿದೆ. ಅದು ಒಳಗಡೆ ಗೊತ್ತಿದೆ ನನಗೆ. ನಾನೇ ಅಂದರೆ ಅಹಂಕಾರದಿಂದ ಮಾಡೋಕ್ಕೋದ್ರೆ ಏನು ಕೆಲಸ ಆಗೋದಿಲ್ಲ. ನಾವು ನಿರಹಂಕಾರಿಗಳಾಗಿ ಎಲ್ಲರಿಂದಲೂ ಒಂದೊಂದು ಬೇಡಿಕೊಂಡೆ. ನಾನು ಅದಕ್ಕೆ ಎಲ್ಲ ಶರಣರನ್ನೇನಿದ್ದು ನನಗೆ ತುಂಬ ಪ್ರೀತಿಯಾದ ಹಾಡು. ಯಾಕೆಂದರೆ ಎಲ್ಲರಲ್ಲಿ ಒಂದೊಂದು ಬೇಡಿಕೊಳ್ಳೋದು ಭಿಕ್ಷೆ. ಇದನ್ನು ಮಾಡಿಕೊಂಡು ನಾನು ಆನಂದವಾಗಿದ್ದೀನಿ. ನೀವು ಅದನ್ನು ಅಳವಡಿಸ್ಕೊಳ್ಳಿ, ಎಲ್ಲದನ್ನೂ ಮಾಡಿ ಕಿಂಕರ ಮನೋಭಾವನೆ ಅಳವಡಿಸ್ಕೊಳ್ಳಿ. ಆವಾಗ ಮನೆ ಅನ್ನೋದೇ ಮಹಾಮನೆ ಆಗುತ್ತೆ. ಬೆಂಗಳೂರು ಕೈಲಾಸ ಆಗುತ್ತೆ. ನೀವು ಇದ್ದದ್ದೇ ಕೈಲಾಸ ಆಗುತ್ತೆ. ನೀವೆಲ್ಲರೂ ಇರಿ, ಕೈಲಾಸ ನಿರ್ಮಾಣ ಆಗುತ್ತೆ. ನರಕ ಸ್ವರ್ಗ ಅನ್ನುವಂಥದ್ದು, ಕೈಲಾಸ ನರಕ ಅನ್ನೋದು ಒಂದು ವಿಶಿಷ್ಟ ಜಾಗಗಳಲ್ಲ. ಅವು ವ್ಯವಸ್ಥೆ ಅಷ್ಟೇ. ಕೈಲಾಸವನ್ನು ನರಕ ಮಾಡ್ಬೋದು, ನರಕವನ್ನು ಕೈಲಾಸ ಮಾಡ್ಬೋದು. ಎರಡೂ ವ್ಯವಸ್ಥೆ ನಿಮ್ಮ ಮನಸ್ಸಲ್ಲೇ ಇದೆ. ಮೊದಲು ಮನಸ್ಸಲ್ಲಿ ಕೈಲಾಸ ನಿರ್ಮಾಣ ಆಗಲಿ, ಮೊದಲು ಹೊಟ್ಟೆಲಿ ಕೈಲಾಸ ನಿರ್ಮಾಣ ಆಗಲಿ. ಹೊಟ್ಟೆ ಚೆನ್ನಾಗಿದ್ದರೆ, ಮನಸ್ಸು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸಿದ್ದರಾಮೇಶ್ವರರು ಆ ವಚನವನ್ನು ಹೇಳ್ತಾರೆ, ಇದು ಬಸವಣ್ಣನ ಧರ್ಮ. ಅದರಿಂದ ನಾನು ಪಾವನವಾದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಪಾವನವಾದೇನು ಬಸವಣ್ಣ, ನಿನ್ನ ಪಾವನ ಮೂರ್ತಿಯ ಕಂಡು ಪರತತ್ವ ನನಗಿದೆ ಬಸವಣ್ಣ, ನಿಮ್ಮ ಪರುಷ ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನೆಯನ್ನು ಕೂಡಿದೆ ಬಸವಣ್ಣ, ನೀನು ಗುರುವಾದೆಯಾಗಿ ಅಂತ ಹೇಳ್ತಾರೆ. ಅಂಥ ಅದ್ಭುತ ಸಿದ್ದರಾಮೇಶ್ವರರು ಬಸವಣ್ಣನ ಸಂಬಂಧ. ನಮ್ಮ ಮೇಲನಂದನವರು ಅವ್ರ ಬಳಗ ಏನಿದೆಯಲ್ಲ, ಮಗಳು ಅವ್ರ ಮನೆಯವರು ಕುಸುಮ ಅವರೆಲ್ಲ ಸಿದ್ದರಾಮೇಶ್ವರರ ಭಕ್ತರು. ಆ ಕಡೆ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾರೆ. ಸಿದ್ದರಾಮೇಶ್ವರರ ಭಕ್ತರಾಗಿ ಸಿದ್ದರಾಮೇಶ್ವರನ ಬಹಳ ಗೌರವಿಸ್ತಾರೆ. ಗುರು ಸಿದ್ದರಾಮರು ಅಂತಲೇ ಕರೆಯೋದು, ಗುರು ಸಿದ್ದರಾಮರು. ಮತ್ತು ಆ ಕಡೆ ಸಿದ್ದರಾಮೇಶ್ವರರು ಕೆಲಸ ಮಾಡಿದ್ದಾರೆ. ಒಂದು ಗದ್ದಿಗೆಗಳಿದೆ ಅವರು 77 ಜಾಗದಲ್ಲಿ. ಜೊತೆಗೆ ಸೊಲ್ಲಾಪುರ ಅಂತಲೇ ಒಂದು ಊರು ಕಟ್ಟಿದ್ದಾರೆ ಅಜ್ಜಂಪುರದ ಹತ್ರ. ಹೋದ ಸಾರಿ ಸಿದ್ದರಾಮೇಶ್ವರ ಜಯಂತಿ ಅಲ್ಲೇ ಇತ್ತು, ಹೋಗಿದ್ದೆ ನಾನು ಕೂಡ. ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಇತ್ತು ಅಂತ ಕಾಣಿಸುತ್ತೆ ಹೋದ ಸಾರಿ. ಈ ಸಾರಿ ಆಗಲಿಲ್ಲ, ಈ ಸಾರಿ ಸಿದ್ದರಾಮೇಶ್ವರ ಜಯಂತಿ ಆಗಲಿಲ್ಲ ಕಾಣಿಸ್ತದೆ. ಆಯ್ತಾ? ಸಣ್ಣದಾಗಿ ಮಾಡಿ ಅದೇ ಸರಳವಾಗಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಕೂಡ ಸಿದ್ದರಾಮೇಶ್ವರ ಮಠ ಇದೆ. ಮತ್ತು ಸಿದ್ದರಾಮೇಶ್ವರ ಜಯಂತಿ ಪ್ರಾರಂಭ ಮಾಡಿದವರೇ ಗೋಡೆಕೆರೆ ದೊಡ್ಡ ಶ್ರೀಗಳು. ಈಗಿಲ್ಲ, ಲಿಂಗೈಕ್ಯ ಆಗಿದ್ದಾರೆ. ಅವರು ಈಚಿ ಶಾಂತವೀರಯ್ಯನವರು ಇಂಥ ಕೆಲವೆಲ್ಲ ಸೇರಿಕೊಂಡು ಸುಮಾರು 45 ವರ್ಷದಿಂದನೇ, 45-50 ವರ್ಷದಿಂದನೇ, 72ರಿಂದ ಕಿತ್ತೂರಲ್ಲಿ ಫಸ್ಟ್ ಆಯಿತು. ಅಲ್ಲಿಂದ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಕೊರೋನಾ ಸಂಬಂಧ ಚಿಕ್ಕದಾಗಿ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ನಾವೆಲ್ಲ ಅವರನ್ನ ವಚನಗಳನ್ನು ಓದೋಣ. ಜೊತೆಗೆ ಅವರು ತೋರಿಸಿದ ಬಸವ ಭಕ್ತಿ ಭಾಳ ವಿಶೇಷ, ಅದನ್ನು ಕಲ್ತ್ಕೊಳ್ಳೋಣ, ಅದರಂತೆ ಆಚರಿಸೋಣ. ಇದಿಷ್ಟು ಇವತ್ತಿನ ಚಿಂತನ. ಮೇಲವರು ಅವರು ಡಿ ಸಿ ಅವರಾಗಿಯೂ ಕೂಡ ನೋಡಿ, ನಿಮ್ಮ ಜೊತೆ ಎಲ್ಲರ ಜೊತೆ ಕೂತ್ಕೊಳ್ತಾರೆ. ಅವರು ಜೊತೆಗೆ ಕಿಂಕರರಾಗಿ ನಡ್ಕೊಂಡಿದ್ದಾರೆ. ಕ್ಲಾಸಿಗೆ ಬಂದಾಗಲೂ ಅಷ್ಟೇ, ನಾವು ಕುರ್ಚಿ ಮೇಲೆ ಕೂತ್ಕೊಳ್ಳಿದ್ರೆ ಇಲ್ಲ, ಅವ್ರು ಕೆಳಗಡೆ ಕೂತ್ಕೊತಾ ಇದ್ರು. ಒಳ್ಳೊಳ್ಳೆ ವಿಚಾರ ಹಂಚ್ಕೊಂಡ್ರು. ಅವರು ಬಹಳ ಓದ್ಕೊಂಡಿದ್ದಾರೆ. ನನ್ನ ಜ್ಞಾಪಕ ಶಕ್ತಿ ಬಹಳ ವಿಶೇಷ ಅಂತಾರೆ. ನಿಜವಾಗ್ಲೂ ಇಲ್ಲ, ಅದು ನನ್ನ ಏನಕ್ಕೆ ಜ್ಞಾಪಕ ಶಕ್ತಿ ನಿಮಗೆ ವಿಶೇಷ ಅಂತ ಅನಿಸುತ್ತೆ ಅಂದರೆ, ನಾನು ಬಳಸೋದಕ್ಕೆ ಮಾತ್ರ ಬಳಸ್ತೀನಿ ಅಷ್ಟೇ. ಹಾಗಾಗಿ ಜ್ಞಾಪಕ ಶಕ್ತಿ ಭಾಳ ವಿಶೇಷ ಅನಿಸುತ್ತೆ. ಆದರೆ ನಿಜವಾಗಿ ಅವ್ರು KS ಮಾಡಬೇಕಾದ್ರೆ, ಅವ್ರ ಜಿಲ್ಲೆಯನ್ನು ನಿಭಾಯಿಸಬೇಕಾದ್ರೆ, ಎಕ್ಸೈಸ್ ಡಿಪಾರ್ಟ್ಮೆಂಟನ್ನು ನಿಭಾಯಿಸಬೇಕಾದ್ರೆ ಭಾಳ ದಕ್ಷತೆ ಬೇಕಾಗುತ್ತೆ. ಅದು ಅವರಲ್ಲಿದೆ. ಜೊತೆಗೆ ಅವ್ರ ಮನೆಯವರು ಕುಸುಮ ಮೇಡಮ್ ಅವರು ಕೂಡ ಅವರು ಜವಾಬ್ದಾರಿ ನಿಭಾಯಿಸ್ತಾರೆ. ಒಂದು ಸೂಪರ್ ಮಾರ್ಕೆಟ್ ನೋಡ್ಕೊಳ್ತಾರೆ ಅವರು. ಅಂದರೆ ಅದಕ್ಕೂ ಬಹಳ ಶಕ್ತಿ ಬೇಕಾಗುತ್ತೆ. MBA ಮಾಡ್ಕೊಂಡಿದ್ದಾರೆ. ಇನ್ನು ಮಗಳಂತೂ ವಿಶೇಷವಾದ ಮಗಳು ಹುಟ್ಟಿದ್ದಾರೆ, ಅನರ್ಘ್ಯ. ಅವಳಿಗೆ ಅದೇ ಅನರ್ಘ್ಯ ರಾಜೇಶ್ವರಿ ಅಲ್ಲ, ಅವಳು ಅನರ್ಘ್ಯ ರತ್ನ.
ಯಾಕಂದರೆ ನೀವೊಂದು 1000 ಜನ ಅಥವಾ 10,000 ಜನ ಮಕ್ಕಳು ಸರ್ವೆ ಮಾಡಿದ್ರು ಕೂಡ ಅವಳಲ್ಲಿರ್ತಕ್ಕಂಥ ವಿಶೇಷತೆ ಸಿಗಲ್ಲ ನಿಮಗೆ. ಅವಳ ಆಹಾರ ಪದ್ಧತಿ ಇವರೆಲ್ಲ ಭಯಪಟ್ಬಿಟ್ಟಿದ್ರಂತೆ. ನಾನು ಹೇಳಿದೆ ಇನ್ನು ಭಯಪಡಬೇಡಿ, ಅವಳ ಆಹಾರ ಪದ್ಧತಿ ಸರಿಯಾಗಿದೆ. ಅವಳ ಹಣ್ಣು ಇಷ್ಟಪಡೋದು, ಹಸಿ ಬಟಾಣಿ ಇಷ್ಟಪಡೋದು, ಹಾಗಲಕಾಯಿ ಇಷ್ಟಪಡೋದು ಎಲ್ಲ ಅದಕ್ಕೆ ಸುಮ್ಮನೆ ಬರೋದಿಲ್ಲ, ಹಿಂದಿನ ಜನ್ಮದ ಸಾಧನೆ. ಆದ್ದರಿಂದ ಅವಳಿಗೆ ಒಳ್ಳೆಯದಾಗಲಿ, ಅವಳು ವಿಶೇಷವಾಗಿ ಬೆಳೆದು ಅವರ ಅಪ್ಪ ಅಮ್ಮನಿಗೆ ಕರ್ನಾಟಕಕ್ಕೆ ಹೆಸರು ತರಲಿ ಅಂತ ಹಾರೈಸ್ತಾ ಈ ಮಾತಿನ ಚಿಂತನೆ ಮುಗಿಸೋಣ. ಸರ್ವರಿಗೂ ಶಾಂತಿ. ಬಂದ್ ಮಾಡಬೇಡಿ. ಅವ್ರಿಗೆ ಸೂಪ್ ಕೊಟ್ರೇನಪ್ಪ, ಅವ್ರಿಗೆ ಏನಪ್ಪ, ಅವ್ರಿಗೆ ಏನು ಅವಸರ ಮಾಡಬೇಡಿ ಅಂತ ಹೇಳಿ ಸೂಪ್ ಕೊಟ್ಕೊಂಡು ಹೋಗಿ.